ಭಾರತದ ಇತಿಹಾಸ ಮತ್ತು ಪರಂಪರೆಯನ್ನು ನೋಡಿದಾಗ ನಮ್ಮಲ್ಲಿನ ಶ್ರೀಮಂತ ಸಂಸ್ಕೃತಿ ಮತ್ತು ಪರಂಪರೆ ಶತಶತಮಾನಗಳಷ್ಟು ಹಳೆಯದಾದಷ್ಟೂ ತನ್ನ ಮೂಲ ಸ್ವರೂಪದ ಆ ವೈಶಿಷ್ಟ್ಯತೆಯನ್ನು ಹಾಗೆಯೇ ಉಳಿಸಿಕೊಂಡಿದೆ. ಇದಕ್ಕೆ ಪೂರಕ ಉದಾಹರಣೆಗಳು ಅನೇಕ. ಬ್ರಿಟಿಷರ ಕಾಲದ ಕಟ್ಟಡಗಳು, ರಾಜ ಮಹಾರಾಜರ ಕಾಲದ ಕಟ್ಟಡಗಳು ಇಂದಿಗೂ ನಮಗೆ ಪಾರಂಪರಿಕ ಕಟ್ಟಡಗಳಾಗಿ ಇತಿಹಾಸದ ಪುಟಗಳನ್ನು ಸಾರಿ ಹೇಳುತ್ತಿವೆ. ಇವುಗಳಲ್ಲಿ ಒಂದು ಬೆಂಗಳೂರಿನ ಸೆಂಟ್ ಮಾರ್ಕ್ ರಸ್ತೆಯಲ್ಲಿರುವ ಬೌರಿಂಗ್ ಇನ್ಸ್ಟಿಟ್ಯೂಟ್. ಈ ಪಾರಂಪರಿಕ ಕಟ್ಟಡವೇ ಇಂದಿನ ಈ ಕಾರ್ಯಕ್ರಮದ ಕಥಾವಸ್ತು. ಹೌದು, ಬೆಂದಕಾಳೂರೆಂಬ ಬೆಂಗಳೂರಿಗೆ ಮುಕುಟಪ್ರಾಯವು ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಆಧುನಿಕ ಬದುಕಿಗೆ ನಂಟನ್ನು ಬೆಸೆಯುವ ಕೇಂದ್ರವೇ ಈ ಬೌರಿಂಗ್ ಕ್ಲಬ್. ಇದು ಕೇವಲ ಮನರಂಜನೆಯ ತಾಣವಲ್ಲ, ನಾಗರಿಕ ಜಗತ್ತಿನ ಸೂಜಿಗಲ್ಲು ಮತ್ತು ಪಾರಂಪರಿಕ ಜಗತ್ತಿನ ಮೈಲಿಗಲ್ಲು. 1888ರಲ್ಲಿ ನಿರ್ಮಾಣಗೊಂಡ ಈ ಕ್ಲಬ್ ತನ್ನ 130 ವರ್ಷಗಳ ಇತಿಹಾಸವನ್ನು ಮೆಲುಕು ಹಾಕುವಂತೆ ಮಾಡುತ್ತಿದೆ. ಸರಿಸುಮಾರು 1/4 ಶತಮಾನ ದಾಟಿ ಮುನ್ನುಗ್ಗುತ್ತಿದೆ. ಮೈಸೂರಿನ ಲ್ಯಾನ್ಸ್ಟೋರ್ ಕಟ್ಟಡ ಶಿಥಿಲಗೊಂಡ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡ ಆಡಳಿತ ಮಂಡಳಿ ಸ್ವಯಂ ಪ್ರೇರಿತವಾಗಿ ಈ ಕಟ್ಟಡವನ್ನು ಶಿಥಿಲಗೊಳ್ಳುವುದಕ್ಕೂ ಮೊದಲೇ ಪುನರ್ ನಿರ್ಮಾಣ ಅಂದರೆ ರೀಕನ್ಸ್ಟ್ರಕ್ಷನ್ ಮಾಡಲು ಮುಂದಾಗಿರುವುದು ಪಾರಂಪರಿಕ ಕಟ್ಟಡದ ಬಗೆಗಿನ ಕಾಳಜಿಯನ್ನು ತೋರುತ್ತದೆ. ಪಾರಂಪರಿಕ ಕಟ್ಟಡದ ಮೂಲ ಸ್ವರೂಪವನ್ನು ಉಳಿಸಿಕೊಂಡು ಅಂದಿನ ತಾಂತ್ರಿಕತೆಯನ್ನೇ ಬಳಸಿಕೊಂಡು ಇಂದಿನ ಕಟ್ಟಡ ವಿನ್ಯಾಸ ಶೈಲಿಯ ಲವಲೇಶವೂ ಉಪಯೋಗಿಸದೆ ಮುಂದಾಗಿರುವ ಸಂಸ್ಥೆ ಈ ವಿಚಾರವಾಗಿ ಪ್ರಾಚ್ಯ ವಸ್ತು ಇಲಾಖೆ ನಿರ್ದೇಶನ ಮತ್ತು ಮಾರ್ಗದರ್ಶನದ ಮೂಲಕ ಕಟ್ಟಡವನ್ನು ಜೀರ್ಣೋದ್ಧಾರ ಮಾಡುತ್ತಿರುವುದು ಕಟ್ಟಡದ ಮೂಲ ವಾಸ್ತುಶಿಲ್ಪ ಮತ್ತು ಪರಂಪರೆಯನ್ನು ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಸುಮಾರು 130 ವರ್ಷಗಳ ಹಿಂದೆ ಬಳಸಿದಂಥ ಗಾರೆ, ಮರ, ವಾಸ್ತುವಿನ್ಯಾಸ, ಅಂದಿನ ತಂತ್ರಜ್ಞಾನ ಪಾರಂಪರಿಕ ಕಟ್ಟಡ ಯಥಾವತ್ತಾಗಿ ಮುಂದುವರಿಯಲು ಕಾರಣವಾಗಿದೆ. ಈ ನಿಟ್ಟಿನಲ್ಲಿ ಕ್ಲಬ್ಬಿನ ಆಡಳಿತ ಮಂಡಳಿ ಮತ್ತು ಪ್ರಾಚ್ಯ ವಸ್ತು ಇಲಾಖೆಯ ನಿರಂತರ ಪ್ರಯತ್ನ ಮತ್ತು ಕಾಳಜಿ ಕಟ್ಟಡದ ನಾವೀನ್ಯತೆಯನ್ನು ಸೂಚಿಸುತ್ತಿದೆ. ಪಾರಂಪರಿಕ ಕಟ್ಟಡವನ್ನು ಪುನರುಜ್ಜೀವಗೊಳಿಸುವುದು ನಿಜಕ್ಕೂ ಸುಲಭದ ಮಾತಲ್ಲ. ಅಂದಿನ ಕಾಲದಲ್ಲಿ ಉಪಯೋಗಿಸಿದಂಥ ವಿರಳವಾದ ಕಟ್ಟಡ ಸಾಮಗ್ರಿಗಳನ್ನು ಕಲೆ ಹಾಕಿ ನುರಿತ ನೈಪುಣ್ಯ ತಜ್ಞರಿಂದ ಕೆಲಸ ಮಾಡಿಸಿ ಯಥಾವತ್ ರೂಪ ಕೊಡುವುದು ನಿಜಕ್ಕೂ ಸವಾಲಿನ ಕೆಲಸ. ಈ ಪ್ರಯತ್ನದಲ್ಲಿ ಬೌರಿಂಗ್ ಇನ್ಸ್ಟಿಟ್ಯೂಟ್ ಸಂಶೋಧನೆಯ ಮುಖೇನ ಈ ಕಾರ್ಯಕ್ಕೆ ಮೂರ್ತ ರೂಪ ನೀಡಿರುವುದು, ಅದನ್ನು ತಜ್ಞರಿಂದ ಪುನರ್ ನಿರ್ಮಿಸಿರುವುದು ಮುಂದಿನ ಪೀಳಿಗೆಗೆ ಜತನವಾಗಿ ಉಳಿಸಿಕೊಡುವ ಪ್ರಾಮಾಣಿಕ ಪ್ರಯತ್ನವನ್ನು ಬಿಂಬಿಸುತ್ತದೆ. ಆತ್ಮೀಯರೇ ನಮಸ್ಕಾರ. ಬೆಂಗಳೂರು, ಅಂದಿನ ಬೆಂದಕಾಳೂರು, ಇಂದಿನ ಬೆಂಗಳೂರು, ಕೆಂಪೇಗೌಡರ ಕಾಲದಿಂದ ಹಿಡಿದು ಇವತ್ತಿನ ಆಧುನಿಕ ಕಾಲಘಟ್ಟದವರೆಗೂ ಕೂಡ ಬೆಂಗಳೂರು ನಗರ ಬೆಳೆದು ಬಂದ ಪರಿಯನ್ನು ನೋಡೋದಾದರೆ ಅದೊಂದು ವಿಸ್ಮಯ. ಸೊ ಇಲ್ಲಿ ನಮಗೆ ಸಿಗುವಂತಹ ಅನೇಕ ಪುರಾತನ ಮತ್ತು ಸಾಂಸ್ಕೃತಿಕವಾದಂತಹ ಕೇಂದ್ರಗಳು ಹಲವಿದ್ದರೆ ಮನುಷ್ಯನ ಆಧುನಿಕತೆ ಬದುಕಿನ ಶೈಲಿಗೆ ಒಗ್ಗಿಕೊಳ್ಳೋದಕ್ಕೆ ಮನುಷ್ಯ ತಾನು ಮಾಡಿಕೊಂಡಂತಹ ಅನೇಕ ಸಂಸ್ಥೆಗಳು ನಮ್ಮ ಜೊತೆಗಿದ್ದಾವೆ. ಅವೆಲ್ಲವೂ ಕೂಡ ಒಂದೊಂದು ಬದಲಾವಣೆಯ ಪ್ರತೀಕವಾಗಿ ಬೆಂಗಳೂರೆಂಬ ಬೆಂಗಳೂರಿಗೆ ಒಂದು ಹೊಸ ಐಡೆಂಟಿಟಿಯನ್ನು ತಂದು ಕೊಡ್ತಾ ಹೋಗಿದೆ. ಈ ಒಂದು ಶತಮಾನದಿಂದ ನಾವು ನೋಡೋದಾದರೆ ಬೆಂಗಳೂರಿನಲ್ಲಾದಂತಹ ಬದಲಾವಣೆಗಳಿದ್ದಾವಲ್ಲ, ಇದು ಬಹುಶಃ ಮನುಷ್ಯನ ನಾಗರಿಕತೆಯ ಔನ್ನತ್ಯದತ್ತ ಮತ್ತು ಮನುಷ್ಯನಿಗೆ ಬೇಕಾದಂತಹ ಎಲ್ಲ ಸವಲತ್ತುಗಳು, ಆಧುನಿಕ ಜಗತ್ತಿಗೆ ಬೇಕಾದಂತಹ ಎಲ್ಲ ವೈವಿಧ್ಯತೆಗಳನ್ನು ಮಾಡ್ಕೋತಾ ಬಂದಿದ್ದಾನೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಮತ್ತು ಸ್ವಾತಂತ್ರ್ಯ ನಂತರದಲ್ಲಿ ನಾವು ನೋಡೋದಾದರೆ ಬೆಂಗಳೂರನ್ನು ನಮಗೆ ಸಿಗುವಂತಹ ಸಾಕಷ್ಟು ಬದಲಾವಣೆಗಳಿದ್ದಾವೆ ಮತ್ತು ಬ್ರಿಟಿಷರ ಆವತ್ತಿನ ಆಗಿನ ಕಾಲದ ಜನಜೀವನದ ಜೊತೆಗೆ ಅದರ ಪಳೆಯುಳಿಕೆಗಳಾಗಿ ನಾವು ಅನೇಕ ಸಾಂಸ್ಕೃತಿಕ ಕೇಂದ್ರಗಳು ಮತ್ತು ಜನಜೀವನವನ್ನು ನೋಡ್ತಾ ಬಂದಿದ್ದೇವೆ. ಹಾಗೆಯೇ ಬೆಂಗಳೂರಿನ ಪ್ರಮುಖ ಘಟ್ಟಗಳಲ್ಲಿ ಒಂದು ನಾವು ನೋಡುವಂತಹ ಅನೇಕ ಸಂಸ್ಥೆಗಳಿದ್ದಾವೆ, ಕಟ್ಟಡಗಳಿದ್ದಾವೆ, ಮಾನ್ಯುಮೆಂಟ್ಸ್ ಇದ್ದಾವೆ. ಇವೆಲ್ಲದರ ನಡುವೆ ಬೆಂಗಳೂರಿಗೆ ಕಿರೀಟಪ್ರಾಯವಾಗಿರ್ತಕ್ಕಂತಹ ಈ ಬೌರಿಂಗ್ ಇನ್ಸ್ಟಿಟ್ಯೂಟ್, ಅದರ ಇತಿಹಾಸವನ್ನು ಇವತ್ತು ನಾವು ಕೇಳಲಿಕ್ಕೆ ಹೊರಟಿದ್ದೇವೆ. ಬನ್ನಿ ಹಾಗಾದರೆ ಇವತ್ತಿನ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಬೌರಿಂಗ್ ಕ್ಲಬ್ನ ಕಾರ್ಯದರ್ಶಿಗಳಾದಂತಹ ಶ್ರೀಕಾಂತ್ ಅವರು ನಮ್ಮ ಜೊತೆಗಿದ್ದಾರೆ. ಅವರ ಮಾತಿಗೆ ನಾವೀಗ ಕಿವಿಯಾಗೋಣ.
ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ. ಹೇಳಿ ಸರ್, ಬೌರಿಂಗ್ ಇನ್ಸ್ಟಿಟ್ಯೂಟ್ ಅಂದರೆ ಅಥವಾ ಬೌರಿಂಗ್ ಕ್ಲಬ್ ಅಂದರೆ ಇದರ ಹಿನ್ನೆಲೆ ಎಲ್ಲಿಂದ ಶುರುವಾಗುತ್ತೆ, ಆ ಹಿಸ್ಟ್ರಿ ಹೇಳಿ ಸರ್. ಬೌರಿಂಗ್ ಇನ್ಸ್ಟಿಟ್ಯೂಟ್ ಇತಿಹಾಸದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಮೊಟ್ಟ ಮೊದಲನೇದಾಗಿ ಬೌರಿಂಗ್ ಇನ್ಸ್ಟಿಟ್ಯೂಟ್ ಸಂಸ್ಥೆ ಇಟ್ ಸ್ಟಾರ್ಟೆಡ್ ಆಸ್ ಎ ಬೌರಿಂಗ್ ಇನ್ಸ್ಟಿಟ್ಯೂಟ್ ಲಿಟ್ರರಿ ಆ್ಯಂಡ್ ಸೈಂಟಿಫಿಕ್ ಇನ್ಸ್ಟಿಟ್ಯೂಟ್ ಆಗಿ ಇನ್ ದಿ ಇಯರ್ 1868. ಅಂದಿನ ಬೆಂಜಮಿನ್ ಲೂಯಿಸ್ ರೈಸ್ ಅಂತ ಯಾರು ಚೀಫ್ ಎಜುಕೇಷನ್ ಕಮಿಷನರ್ ಆಗಿದ್ದರು, he was instrumental in starting this literary and scientific institute. 1868 ಪ್ರಾರಂಭ ಆದಾಗ ಈ ಹಳೆ ಸೆಂಟ್ ಜೋಸೆಫ್ಸ್ ಕಾಲೇಜ್ ಎದುರುಗಡೆ ಇರುವಂಥ ಯಾವುದು ಇವಾಗ ಪೋಸ್ಟ್ ಆಫೀಸ್ ಅಂತ ಹೇಳ್ತೀವಿ, ಅಲ್ಲಿ ಈ ಇನ್ಸ್ಟಿಟ್ಯೂಟ್ ಪ್ರಾರಂಭ ಆಯಿತು. ಅವತ್ತಿನ ದಿವಸ ಬೆಂಜಮಿನ್ ಲೂಯಿಸ್ ರೈಸ್ ಇದ್ರ ಮೊದಲನೇ ಕಾರ್ಯದರ್ಶಿಯಾಗಿದ್ದರು. ಬೆಂಜಮಿನ್ ಬೌರಿಂಗ್ ಅನ್ನೋರು ಇದಕ್ಕೆ ಅಧ್ಯಕ್ಷರಾಗಿದ್ದರು. ಸುಮಾರು 20 ವರ್ಷ ನಡ್ಕೊಂಡು ಬಂತು ಇದು ಲಿಟ್ರರಿ ಆ್ಯಂಡ್ ಸೈಂಟಿಫಿಕ್ ಇನ್ಸ್ಟಿಟ್ಯೂಟ್ ಆಗಿ. ಹವೆವರ್ 1887ನಲ್ಲಿ 1877 ಅಂದಿನ ಬ್ರಿಟಿಷ್ ಗೌರ್ಮೆಂಟ್ ಫೆಲ್ಟ್ ದಟ್ ದಿ ಕ್ಲಬ್ ನೀಡ್ಸ್ ಟು ಚೇಂಜ್ ಇಟ್ಸ್ ಅಪ್ರೋಚ್. ದೇ ವಾಂಟೆಡ್ ಮೋರ್ ಮೆಂಬರ್ಸ್ ಟು ಕಮ್ ಇನ್, ದೇ ವಾಂಟೆಡ್ ಮೋರ್ ಸೋಷಲೈಸೇಷನ್ ಟು ಹ್ಯಾಪನ್. ಆ ದೃಷ್ಟಿನಲ್ಲಿ BL ರೈಸ್ ಅವರಿಗೆ, ಬೌರಿಂಗ್ ಲಿಟ್ರರಿ ಸೈಂಟಿಫಿಕ್ ಇನ್ಸ್ಟಿಟ್ಯೂಟ್ ಕಾರ್ಯದರ್ಶಿ ಆಗಿರುವಂಥವ್ರಿಗೆ, ಈ ಬೌರಿಂಗ್ ಇನ್ಸ್ಟಿಟ್ಯೂಟ್ ಸಂಸ್ಥೆನ ಸ್ಥಾಪಿಸಿ ಅಂತ ಒಂದು ಸೂಚನೆ ಬಂತವ್ರಿಗೆ. ಆ ಸೂಚನೆ ಬಂದಾಗ ಅವಾಗ ಜಾಗದ ಕೊರತೆ ಇತ್ತು. ಅವಾಗ ಇವಾಗಿರುವಂಥ ಬೌರಿಂಗ್ ಇನ್ಸ್ಟಿಟ್ಯೂಟ್ ಜಾಗ ಏನಿದೆ, ಅವಾಗ ಇಟ್ ವಾಸ್ ಎ ಬ್ಯಾಂಡ್ ಸ್ಟ್ಯಾಂಡ್, ಸೆಂಟ್ ಕ್ಯಾಥೆಡ್ರಲ್ಸ್ ಬ್ಯಾಂಡ್ ಸ್ಟ್ಯಾಂಡ್ ಅಂತಿತ್ತು. ಅವಾಗ ಜನರಲ್ ರೋಲ್ಯಾಂಡ್ಸ್ ಅನ್ನೋರು, ಹಿ ವಾಸ್ ಮೋರ್ ದೆನ್ ವಿಲ್ಲಿಂಗ್, ಹಿ ವಾಸ್ ಮೋರ್ ಎಂಥೂಸಿಯಾಸ್ಟಿಕ್ ಅಬೌಟ್ ಇಟ್. He was more than willing, and the army then granted this land of around 11 acres to Mr. Benjamin Lewis to commence the social club activities. That is how at that time the Bowring Institute had about 7,640 rupees as funds. 5,000 rupees was granted by the British government in 87. Then the Maharaja contributed about 10,000 rupees. Rest was collected as funds, and in about 23,000 rupees in 1 year this building was constructed. In 1888 this Bowring Institute was inaugurated. The then contractor by name Reddy, who completed this building in less than 10 months, was given 200 rupees as inam. This was recorded as the highest inam paid, because he could complete the entire structure, though he was given 12 months time to complete it in 10 months time. When Bowring Institute started in 1888, we had the first clay courts, tennis clay courts. 5 tennis clay courts ittille. Bowring Institute is also known for having established the first billiards and snooker table in Bangalore during the year 1888. Then after about 5 years later, it was also accorded permission to have a bar and then all other sports activities. Mainly at that time, from 1893 onwards, bridge was a famous game which was played here, and that continues even till date. So that is the brief history of the Bowring Institute. However, at that time during the British era, this club was meant only for men in uniform. However, from 1947 onwards, they had permitted even the Britishers to become members. Later, the Indians were also allowed to become members. During the year 1956, Bowring Institute saw the first Indian becoming the president by name Mr. Subramaniam. And by the Retrocession Act of 1956, we were then given by the government a 99-year lease to continue our social club activities. And from then onwards, Bowring Institute has been systematically adding up, be it badminton courts, be it a squash court, be it billiards, snooker, cards, table tennis, basketball, lawn tennis, including a synthetic lawn for the present day generation, international defined swimming pool. So we have all the sports facility here. We also give lot of prominence to the cultural activities. The present building, what was built in 1888, somewhere in the year 1961-62, was also declared by the State Archaeology Department as a heritage and a protected monument. So this building is, as on date, 130-year old. So, however, in the year 2013, when the well-known Lansdowne building in Mysore, a portion of the building collapsed, it triggered our committee
that we also need to look into the condition of our building. No doubt over the years, it was then about 123, 124 years old. At that point of time, owing to the age, owing to the worn out, owing to other maintenance issues, the building had developed some serious cracks. A portion was in a dilapidated condition. The committee then decided that this building must be protected, it must be restored, we must conserve this building. In that direction, the committee approached the State Archaeological Department at Mysore. Under their able guidance and after due completion of formalities, obtaining of licenses, signing of the memorandums, Archaeology Department suggested a senior consultant by name Mr. Ashwath Narayan, who is a well-known consultant and who has restored most of the heritage buildings in Karnataka, India and abroad. Very recently, he was instrumental in restoring the well-known Athara Kacheri, known as the High Court in Karnataka. So the gentleman, under his leadership, under his guidance, the team was formed. The details were all worked out. A massive construction detailing to the minute requirements were all taken care. We flew in specialists to do the lime restoring the job from Kumbakonam. We brought in all the experts from there. The building was exactly restored using the same technology with which it was built during 1888. In short, we have not used a gram of cement nor a gram of steel. We have not injected any modern technology into the restoration of this building. Mainly the building consists of two issues. It is the lime plastering. In fact, it required a lot of our efforts to procure original limestone, which we got it from Pollachi. The limestones were brought here. A lime pit was created here in Bowring Institute. We had to create a lime pit because we had to create the lime paste. Lot of ingredients went on into making this lime paste so that it could be plastered. It was the lime, the crushed lime. We had to use a very different kind of a palm sugar known as a black jaggery. Then we had to bring in kadaka, we had to bring in karupatti, then we had to bring in, all these were sourced from various places, especially the wild aloe veras. Generally aloe veras are in two grades, one is the wild and then one is the farm aloe vera. Farm aloe veras are generally used for cosmetics, whereas a wild aloe vera we had to get it from a small mountain in Dharmapuri, where specialist families could really reach there, stay overnight. It is infested with lot of snakes and all those places. It required a special category of people to go and procure that. And all these were part of the lime paste. A lime pit was constructed here. The lime paste was done here at site. Once the lime paste was ready to be plastered, we had to use millions of eggs. Egg white was used, poured at the right mixture in the right time to complete the plastering. So this was a great challenge to us. Above this was the challenge of about 45,000 square feet nearly. We had about 15 to 18,000 square feet of RCC terrace. This was done what is popularly known as the Madras terrace. Now for doing this terrace without using any steel or cement or anything, we had to remove it. We had to procure small clay tiles, which we specially located the quality about 10-12 kilometers away from Surathkal. We had to get a brick plant redesigned to our needs. We got the bricks done. We also got the clay plates done. And it is a 5-layer formation, which the experts have built. The entire roof, what we normally see and call it as a RCC roof, is actually a Madras terrace without using any cement or steel in it. ಹಾಗೆಯೇ ಈ ಬೌರಿಂಗ್ ಕ್ಲಬ್ನಲ್ಲಿ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ಗೆ ಹೇಗೆ ಪ್ರಯಾರಿಟಿ ಕೊಡ್ತಿದ್ದಾರೆ, ಯಾವೆಲ್ಲ ಸ್ಪೋರ್ಟ್ಸನ್ನು ಇಲ್ಲಿ ಹೆಚ್ಚು ಅವಕಾಶಗಳಿದ್ದಾವೆ ಅನ್ನೋದನ್ನು ಕೂಡ ನಾನು ಶ್ರೀಕಾಂತ್ ಅವ್ರನ್ನ ಕೇಳ್ತೀನಿ. ಹೇಳಿ ಸರ್. Bowring Institute, as part of its sports activities, not only promotes members to participate in the games,
The members' children are also given special coaching, be it badminton, tennis, billiards, snooker, table tennis. Bowring Institute is also well known for hosting lot of state and international level tournaments, especially for the children around the age of 12 to 14. In fact, last year, badminton in this very court, we had hosted the Nationals Under 14 Championship. In fact, it saw a record participants of about 432 children coming from all parts of the country. Same is the case with the lawn tennis. The Bowring Institute completely sponsors, takes care of the entire expenditure to be met for the national and state ranking tournament, approved by the respective associations. The lawn tennis also saw national level events for the youngsters, and the same is proposed in the coming April and May of 2019. The billiard sees a top level social club ranking known as the Bowring Billiards Snooker League. This brings in all the champions here. The club sponsors this as an annual affair. So is the swimming. We have specialist coaches here to train the children from a very young age and then groom them into state level and national level participants. ಸರ್, ನೀವು ಒಬ್ಬ ಶ್ರೀಕಾಂತ್ ಅವರಾಗಿ ಈಗ ಸೆಕ್ರೆಟರಿ ಅವರಾಗಿ ಅಥವಾ ನಿಮ್ಮ ಅನುಭವವನ್ನು ಇಲ್ಲಿ ಇಂಪ್ಲಿಮೆಂಟ್ ಮಾಡುವಂಥದ್ದು, ಇಡೀ ಕಮಿಟಿ ಜೊತೆ ಅದನ್ನು ಚರ್ಚೆ ಮಾಡಿ ಕಾರ್ಯರೂಪಕ್ಕೆ ತರ್ತಕ್ಕಂಥದ್ದು, ಸೊ ಇದರ ಎಲ್ಲ ಹಿಂದಿನ ಒಂದು ಅನುಭವ ಏನು ಸರ್? As I mentioned earlier, the collapse of a portion of the Lansdowne building, which is about 7-8 years younger to our building in Mysore, was a wake-up call. That is how it spurred me into action. I brought this to the notice of the committee. I also wrote a letter to all the 5,000 members stating that we owe a duty to a place where we have enjoyed. And we must take it up because this is the condition of our building. It will be very unfortunate if we do not take the right measures at the right time. That is how, after I wrote letters to the members wholeheartedly encouraged us. And when we gave the proposal, fortunately the committee, we sank in as one team and we all put our heads together. No doubt, once the construction process was started, the amount of efforts in trying to restore this because of the lack of availability of the raw material, sourcing was our biggest challenge. They stood with us, the committee made it a point. And from last 3 years, we have really toiled hard to ensure that this building will be restored exactly the way it was in 1888. And we are very happy after the archaeology department not only gave us the certificate, they have now recorded this as the first and the only building of its kind in Karnataka to have been restored in 1888. It has become a case study for many archaeology departments of the states. A lot of people have visited here. It has given us immense satisfaction. Though 3 years we toiled, we have been able to achieve. And God's grace, this building should remain for another 100+ years very safe. ಫ್ರೆಂಡ್ಸ್, ಯಾವುದೇ ಒಂದು ಸಂಸ್ಥೆ ಜೊತೆಗೆ ಒಡನಾಟವನ್ನು ಇಟ್ಟುಕೊಂಡ ಯಾವುದೇ ವ್ಯಕ್ತಿ ಆಗಲಿ ಜಗತ್ತಿನಲ್ಲಿ, ಸೊ ಆ ಒಂದು ಸಮಯವನ್ನು ಹೆಚ್ಚಾಗಿ ಕೊಡಬೇಕಾದ್ರೆ ಕೌಟುಂಬಿಕ ಒಂದು ಸಹಕಾರ ಬಹಳ ಮುಖ್ಯ. ಸೊ ಈ ನಿಟ್ಟಿನಲ್ಲಿ ಶ್ರೀಕಾಂತ್ ಅವರ ಫ್ಯಾಮಿಲಿ ಸಪೋರ್ಟು ಮತ್ತು ಅವರ ಇನ್ವಾಲ್ವ್ಮೆಂಟು, ಇವರು ಇಷ್ಟು ಇಲ್ಲಿ ಇನ್ವಾಲ್ವ್ ಆಗಬೇಕಾದ್ರೆ ಇದರ ಹಿಂದಿನ ಆ ಡೆಡಿಕೇಶನ್ ಹೇಗೆ, ಆ ಎನರ್ಜಿ ಹೇಗೆ ಬರುತ್ತೆ ಅಂತ ಕೇಳೋಣ. ಖಂಡಿತ ಫ್ಯಾಮಿಲಿ ಸಪೋರ್ಟ್ ಇತ್ತು. ಅದರಲ್ಲೇನು ಚಿಕ್ಕ ಫ್ಯಾಮಿಲಿ ನಮ್ಮದು. ಮೈ ಮದರ್, ಮೈ ವೈಫ್, ಮೈ 3 children ಆರ್ ಮೈ ಫ್ಯಾಮಿಲಿ. ಸೊ ಫ್ಯಾಮಿಲಿ ಸಪೋರ್ಟ್ ಖಂಡಿತವಾಗ್ಲೂ ಇತ್ತು. ಮೋರ್ ದೆನ್ ದಿ ಫ್ಯಾಮಿಲಿ ಸಪೋರ್ಟ್, ನನಗೆ ನನ್ನ ಕಲೀಗ್ ಸಪೋರ್ಟ್ ವಾಸ್ ಎಕ್ಸಲೆಂಟ್. ಆ್ಯಂಡ್ ದಿ ಎನ್ಕರೇಜ್ಮೆಂಟ್ ಐ ಗಾಟ್ ಫ್ರಮ್ ದಿ ಮೆಂಬರ್ಸ್ was the most nicest thing to happen, which really boosted my energy, boosted the committee's energy, and we really wanted to deliver what we had promised them. And though it was a very challenging job. ಫ್ರೆಂಡ್ಸ್, ನಮಗೆಲ್ಲ ಗೊತ್ತಿದೆ ಕನ್ನಂಬಾಡಿ ಕಟ್ಟೆ ಕಟ್ಟುವಾಗ ಹಾಗೆ ಇಡೀ ಮಂಡ್ಯ ಜಿಲ್ಲೆ, ಮೈಸೂರು ಜಿಲ್ಲೆ ಅಥವಾ ಎಲ್ಲ ಜನರೂ ಕೂಡ ಅದಕ್ಕೆ ಬೇಕಾದಂತಹ ಕಾಂಕ್ರೀಟ್ ಅಂತ ನಾವು ಇವತ್ತೇನು ಕರಿತೀವಿ, ಅವತ್ತು ಲೈಮ್ ಸ್ಟೋನು ಈ ಥರ ಎಲ್ಲವನ್ನು ಉಪಯೋಗಿಸಿ ತಯಾರು ಮಾಡ್ತಾ ಇದ್ದಂತಹ ಅವತ್ತಿನ ಕಾಲದ
ಇವತ್ತಿಗೂ ಅದು ಪ್ರಸ್ತುತವಾಗಿರುವಂತಹ ಆ ಕಾಂಕ್ರೀಟ್ ಮಿಕ್ಸ್ಚರ್ ರೀತಿಯಾಗಿ ಏನಿತ್ತು. ಸೊ ಅದೇ ರೀತಿ ಈ ಹೆರಿಟೇಜ್ ಬಿಲ್ಡಿಂಗ್ನಲ್ಲಿ ಶ್ರೀಕಾಂತ್ ಅವರು ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಇವತ್ತು ನಾನೇನು ಈ ಪಿಲ್ಲರ್ ನೋಡ್ತಾ ಇದ್ದೀವಿ ಇಲ್ಲಿ ನೋಡಿ. ಸೊ ಈ ಪಿಲ್ಲರ್ ಕೂಡ ಅಂದರೆ ಈ ಒಂದು ಹೆರಿಟೇಜ್ ಬಿಲ್ಡಿಂಗಲ್ಲಿರುವಂತಹ ಎಲ್ಲ ಪಿಲ್ಲರ್ಗಳು ಕೂಡ ಇದೇ ರೀತಿಯ ಹಿನ್ನೆಲೆಯಲ್ಲಿ ಅವತ್ತು ಬಳಸಿದಂತಹ ಆ ಟೆಕ್ನಾಲಜಿಯನ್ನೇ, ನಾಟ್ ಆ್ಯಸ್ ಮಾಡರ್ನ್ ಟೆಕ್ನಾಲಜಿ ಅಥವಾ RCC ಅಲ್ಲ. ಸೊ ಆ ಟೆಕ್ನಾಲಜಿಯನ್ನೇ ಬಳಸಿ ಇಂತಹ ಪಿಲ್ಲರ್ಗಳನ್ನು ರೀಕನ್ಸ್ಟ್ರಕ್ಟ್ ಮಾಡುವಂತಹ ಅಥವಾ ಯಥಾಸ್ಥಿತಿಯಲ್ಲಿ ಕಾಪಾಡಿಕೊಳ್ಳುವಂತಹದ್ದು ಬಹಳ ಚಾಲೆಂಜಿಂಗ್ ಅಂತ ಹೇಳಿದರು. ಸೊ ಅವರನ್ನೇ ನಾನು ಕೇಳ್ತೀನಿ, ಸರ್ ಹೇಳಿ ಸರ್, ಈ ಪಿಲ್ಲರ್ ಹಿಂದಿನ ಕತೆ ಏನು ಅಂತ. ಬಿಲ್ಡಿಂಗ್ನಲ್ಲಿ ಲೈಮ್ ಆಗಲಿ, ರೂಫ್ ಆಗಲಿ, ಮಡ್ರಾಸ್ ಟೆರಸ್ಸು, ಈ ಪಿಲ್ಲರ್ ಮಾಡೋದ್ನಲ್ಲೂ ಒಂದು ಚಾಲೆಂಜಿಂಗ್ ಜಾಬ್ ಆಗಿತ್ತು ನಮಗೆ. ನೀವು ಈ ಪಿಲ್ಲರ್ ಏನು ನೋಡ್ತಾ ಇದ್ದೀರಾ, ದಿಸ್ ಪ್ಲಾಸ್ಟರಿಂಗ್ ಈಸ್ ಔಟ್ ಆಫ್ ಸೀ ಶೆಲ್ಸ್. ಏನು ಅಂತ ಹೇಳಿದ್ರೆ ಅಂದರೆ ಕಾರೈಕುಡಿ ಅನ್ನೋ ಒಂದು ತಮಿಳ್ನಾಡು ಒಂದು ಜಾಗದಲ್ಲಿ ಕಡಲಿನಲ್ಲಿ ವಿ ಗೆಟ್ ಎ ಸ್ಪೆಷಲ್ ಕ್ವಾಲಿಟಿ ಆಫ್ ಸೀ ಶೆಲ್. ಅದರಲ್ಲಿ ಆ ಶೆಲ್ಸ್ ಒಳಗೆ ನಾವು ಅದನ್ನು ಸೆಲೆಕ್ಟ್ ಮಾಡಿ ಆ ಸೀ ಶೆಲ್ಸನ್ನು ತಂದು ಅದನ್ನು ನೆನೆ ಹಾಕಿ ಅದನ್ನು ನೆನೆಸಿ ಆಮೇಲೆ ಅದನ್ನು ಜಜ್ಜಿ ಅದ್ರ ಜೊತೆಗೆ ಲೈಮ್ ಮಿಕ್ಸ್ ಮಾಡಿ ಅದಕ್ಕೆ ವೈಲ್ಡ್ ಅಲುವೀರಾ ಇದು ಪಟ್ಟಿ ಎಲ್ಲ ಹಾಕಿ ಆ ಮಿಕ್ಸ್ಚರ್ ಕ್ರಿಯೇಟ್ ಮಾಡಿಬಿಟ್ಟು ಮೊಟ್ಟೆಗಳೇನಿದೆ ಸುಮಾರು ಸಾವಿರಾರು ಗಟ್ಟಲೆ ಮೊಟ್ಟೆಗಳು ಉಪಯೋಗಿಸಿದ್ದೀವಿ. ಮೊಟ್ಟೆ ವೈಟ್ ಏನಿದೆ ಅದನ್ನು ಮಿಕ್ಸ್ ಮಾಡಿ ವಿತ್ ಸೀ ಶೆಲ್ಲಿಂದ ಪ್ಲಾಸ್ಟರ್ ಮಾಡಿರುವಂಥ ಪಿಲ್ಲರ್ಸ್ ಇದು. ಇಲ್ಲಿರುವಂಥ ಎಲ್ಲ ಪಿಲ್ಲರ್ಸ್ ಈ ಬಿಲ್ಡಿಂಗ್ನಲ್ಲಿ. ದಿಸ್ ಈಸ್ ಎ ವೆರಿ ಸ್ಪೆಷಲ್ ಕೈಂಡ್ ಆಫ್ ಎ ಜಾಬ್. ಇಟ್ ವಾಸ್ ಎ ವೆರಿ ಚಾಲೆಂಜಿಂಗ್ ಜಾಬ್ ವಿ ಹ್ಯಾಡ್ ಟು ಡೂ. ಇನ್ಫ್ಯಾಕ್ಟ್ ಇದರಲ್ಲಿ ಪ್ಲಾಸ್ಟರಿಂಗ್ ಇದು ಮಾಡಿರುವಂಥ ಒಂದು ಪರಂಪರೆಯಿಂದ ದೇ ಹ್ಯಾವ್ ಬಿನ್ ಡೂಯಿಂಗ್. ಕುಂಭಕೋಣಂ ಫ್ಯಾಮಿಲಿನಲ್ಲಿ who are specialists in the temple structures and heritage buildings restore ಮಾಡುವಂಥದ್ನಲ್ಲಿ. In fact, one of the employee who did this was a MBA gold medalist who did the entire plastering job. He just did it out of passion because it was his great family tradition from centuries and they have been continuing that. There are about 2 families still in Kumbakonam who do this kind of a job. ನಿಜವಾದ ಅದರ ರೂಪುರೇಷೆಗಳೇನಿದ್ದವು ಅಥವಾ ಅವತ್ತಿನ ಕಾಲಘಟ್ಟದಲ್ಲಿ ತಯಾರು ಮಾಡಿದಂತಹ ಅಥವಾ ತಾಂತ್ರಿಕತೆಯನ್ನು ಅವತ್ತಿನ ಕಾಲದಲ್ಲಿ ಬಳಸಿದಂತಹದ್ದನ್ನು ಹಾಗೇ ಇಟ್ಟುಕೊಳ್ಳಬೇಕು ಅನ್ನುವಂತಹ ಬಹಳ ಮಹನ್ನತವಾದ ಒಂದು ಉದ್ದೇಶ ಈ ಒಂದು ಪ್ರಯತ್ನದಲ್ಲಿ ಅಡಗಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಹಾಗಾಗಿನೇ ಇಡೀ ಕಟ್ಟಡ ನಮಗೆ ಆ ಪಾರಂಪರಿಕ ಲುಕ್ಕನ್ನು ಕೊಡ್ತಾ ಇದೆ. ಆ ಪಾರಂಪರಿಕ ದೃಶ್ಯವನ್ನು ನಾವೀಗ ನೋಡ್ತಾ ಇದ್ದೇವೆ. ಶತಮಾನಕ್ಕೂ ಹೆಚ್ಚಿನ ಸಮಯಕ್ಕೂ ಮೊದಲು ಬಿಲ್ಡ್ ಆದಂತಹ ಈ ಬೌರಿಂಗ್ ಇನ್ಸ್ಟಿಟ್ಯೂಟ್ನ ಈ ಒಂದು ಬಿಲ್ಡಿಂಗಲ್ಲಿ ಇವತ್ತು ನಾವೇನಿದ್ದೀವಿ ಇದನ್ನು ರೀಕನ್ಸ್ಟ್ರಕ್ಟ್ ಮಾಡುವಂತಹದ್ದು ಅಥವಾ ಇವತ್ತಿನ ತಾಂತ್ರಿಕತೆಯನ್ನು ಬಳಸದೆ ಹಿಂದೆ ಹೇಗೆ ಬಿಲ್ಡ್ ಮಾಡಿದ್ರು ಅದೇ ರೀತಿ ಬಿಲ್ಡ್ ಮಾಡಲಿಕ್ಕೆ ಸಾಕಷ್ಟು ಶ್ರಮ ಪಡ್ತಾ ಇರತಕ್ಕಂತಹ, ಅದಕ್ಕೋಸ್ಕರ ಬಹಳಷ್ಟು ಸಮಯವನ್ನು ಕೊಟ್ಟು ತಾಳ್ಮೆಯಿಂದ ಮಾಡ್ತಾ ಇರ್ತಕ್ಕಂಥ ವಿಚಾರವನ್ನು ಆಗಲೇ ಶ್ರೀಕಾಂತ್ ಅವರು ನಮಗೆ ಹೇಳಿದ್ರು. ಸೊ ಈಗ ಅದೇ ಬಿಲ್ಡಿಂಗಲ್ಲಿದ್ದೀವಿ ಮತ್ತು ಹಿಂದಿನ ಕಾಲದಲ್ಲಿ ಇದು ಹೇಗೆ ಕನ್ಸ್ಟ್ರಕ್ಟ್ ಮಾಡಿದ್ರು ಅದರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ನಾನು ಈಗ ಅವ್ರನ್ನ ಕೇಳ್ತೀನಿ. 1888 ದಿಸ್ ವಾಸ್ ಎ ಪ್ಲೇ ಏರಿಯಾ. ಅವಾಗ ಥಿಯೇಟರ್ ಆಗಲಿ ಕಲ್ಚರಲ್ ಪ್ರೋಗ್ರಾಮ್ ಆಗಲಿ ಮಾಡುವಂಥ ಜಾಗ ಇತ್ತು. ಈಗ ನೀವೇನು ನನ್ನ ಲೆಫ್ಟ್ ಸೈಡ್ ನೋಡ್ತೀರಾ ಎಂಟ್ರೆನ್ಸ್, ಅಲ್ಲಿಂದ ಬ್ಯಾಕ್ ಸೈಡ್ವರೆಗೂ ದಿಸ್ ಎಂಟೈರ್ ಹಾಲ್ ಹ್ಯಾಸ್ ಎ 3 feet ಅಂಡರ್ಗ್ರೌಂಡ್ ಇದೆ. 3 feet ಅಂಡರ್ಗ್ರೌಂಡ್ ಅವಾಗ ಇಟ್ಟಿರುವಂಥ ಉದ್ದೇಶ ಏನಿತ್ತು ಅಂದರೆ ಆ ಕಾಲದಲ್ಲಿ ಈ ನ್ಯಾಚುರಲ್ ಏರ್ ಸರ್ಕ್ಯುಲೇಷನನ್ನು ಈ ಪ್ರೋಸೆಸ್ನ ಯೂಸ್ ಮಾಡೋದು. ಸೊ ದಟ್ ದಿ ಟೆಂಪ್ರೇಚರ್ ಲೆವೆಲ್ಸ್ ಕ್ಯಾನ್ ಬಿ ಅಟ್ ಅರೌಂಡ್ 20 to 21 degrees centigrade ಹಿಯರ್ ಅಂದ್ಬಿಟ್ಟು. ಫ್ರೆಂಡ್ಸ್, ಪಾರಂಪರಿಕ ಕಟ್ಟಡಗಳು ಹೇಗಿರುತ್ತೆ ಅನ್ನೋದಕ್ಕೆ ದಿ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಬೌರಿಂಗ್ ಇನ್ಸ್ಟಿಟ್ಯೂಟ್ನ ಈ ಒಂದು ಪಾರಂಪರಿಕ ಕಟ್ಟಡ ಅಂತ ಹೇಳ್ಬೋದು. ಯಾಕಂದರೆ ಸುಮಾರು 130 ವರ್ಷಗಳ ಹಿಂದೆ ಕಟ್ಟಿದಂತಹ ಈ ಒಂದು ಕಟ್ಟಡದ ವೈಶಿಷ್ಟ್ಯ ನೋಡೋದಾದರೆ ನಮಗೆ ಭಾಳ ಆಶ್ಚರ್ಯ ಆಗುತ್ತೆ. ಉದಾಹರಣೆಗೆ ನಾವೀಗ ಫ್ಲೋರಿಂಗ್ ನೋಡ್ತಾ ಇದ್ದೀವಿ. ಈ ಫ್ಲೋರಿಂಗ್ ನಾವು ಇವತ್ತು ನೋಡಿದ್ದೀವಿ, ಕಲರ್ಫುಲ್ ಟೈಲ್ಸು, ವಿಟ್ರಿಫೈಡ್ ಟೈಲ್ಸು, ಗ್ರಾನೈಟು, ಮಾರ್ಬಲ್ಲು, ಹೀಗೆ ಏನನ್ನೋ ಬಳಸ್ತಾ ಇದ್ದೀವಿ. ಅದರಲ್ಲೂ ಬಣ್ಣ ಬಣ್ಣದ ಒಂದು ಟೈಲ್ಸನ್ನು ಬಳಸ್ತೀವಿ. ಆದರೆ 130 ವರ್ಷಗಳ ಹಿಂದೆ 1889ನಲ್ಲಿ ಒಂದು ತಾಂತ್ರಿಕತೆಯನ್ನು ಉಪಯೋಗಿಸಿ ಎಷ್ಟು ಬ್ಯೂಟಿಫುಲ್ ಆದಂತಹ ಟೈಲ್ಸು ಫ್ಲೋರ್ ಮಾಡಿದ್ದಾರೆ. ಸೊ ಅದರ ಒಂದು ಹಿನ್ನೆಲೆಯನ್ನು ನಾನು ಶ್ರೀಕಾಂತ್ ಅವ್ರನ್ನ ಕೇಳಲಿಕ್ಕೆ ಇಚ್ಛೆಪಡ್ತೀನಿ. ಯಾಕಂದರೆ
ಇವತ್ತು ಟೆಕ್ನಾಲಜಿ ಇದೆ, ಆದರೆ ಅವತ್ತಿನ ಕಾಲಘಟ್ಟದಲ್ಲಿರುವಂತಹ 130 ವರ್ಷಗಳ ಇತಿಹಾಸವನ್ನು ಹೇಳುವಂತಹ ಈ ಫ್ಲೋರಿಂಗ್ ಏನಿದೆ, ಸೊ ಇದರ ಬಗ್ಗೆ ಕೂಡ ಅವರು ಹೇಳಿ ಅಂತ ನಾನು ಬಯಸ್ತೀನಿ. 1888ರಲ್ಲಿ ಟೈಲ್ಸ್ ಲೇ ಮಾಡಿದ್ದು. ದಟ್ ದೇರ್ ವಾಸ್ ಒನ್ ಸ್ಪೆಷಲಿಸ್ಟ್ ಟೀಮ್ ಫ್ರಮ್ ಯುರೋಪ್, ಒಂದು ಸ್ಮಾಲ್ ವಿಲೇಜಿಂದ ಬಂದಿದ್ದರು. ಅವರುಗಳು ದೇ ವೇರ್ ಎಕ್ಸ್ಪರ್ಟ್ಸ್ ಇನ್ ದಿಸ್. These are all handmade tiles, and not more than the handmade tiles, the colors they have blended with are all manually done. You will notice that there is not even a slightest bleeding of the that is the expertise they had. Though Britishers have built hundreds or thousands of buildings in India and around, there are only about 3 buildings in India which has this kind of a specialized tiles. One is in Bangalore, one is in Bengal, one is in Ahmednagar. These are the only 3 buildings which has this specialized tiles. ಒಟ್ಟಾರೆ ಹೇಳೋದಾದರೆ ಇವತ್ತಿನ ಪಾರಂಪರಿಕ ಕಟ್ಟಡದ ಅವತ್ತಿನ ಕನ್ಸ್ಟ್ರಕ್ಷನ್ ಆಸ್ಪೆಕ್ಟ್ ಹಾಗಿರ್ತಾ ಇತ್ತು. ಅವರು ಕೊಡ್ತಿದ್ದಂಥ ಮಹತ್ವವನ್ನು ನೋಡೋದಾದರೆ ಈ 130 ವರ್ಷಗಳ ನಂತರವೂ ಇಷ್ಟು ಕಲರ್ಫುಲ್ ಆಗಿದೆ, ಇಷ್ಟು ನ್ಯಾಚುರಲ್ ಆಗಿದೆ, ಈಗ ತಾನೇ ಫ್ಲೋರ್ ಮಾಡಿದಾರೇನೋ ಅನ್ನುವಂಥ ಒಂದು ಮಟ್ಟಿಗೆ ನಾವು ಇದನ್ನು ನೋಡ್ತೀವಿ ಅನ್ನೋದಾದರೆ ನಿಜವಾದ ನೈಪುಣ್ಯತೆ ಮತ್ತು ದ ಕ್ವಾಲಿಟಿ ಆಫ್ ವರ್ಕ್ ವಿಚ್ ವಿ ಕ್ಯಾನ್ ಸಿ ಹಿಯರ್. ಒಂದು ಸೆಂಚುರಿ ದಾಟಿ 2ನೇ ಸೆಂಚುರಿ ಕಡೆ ಮುಖ ಮಾಡಿದಾಗ, ಅಂದರೆ 130 ವರ್ಷಗಳು ಕಳೆದರೂ ಕೂಡ ಇಷ್ಟು ಬ್ಯೂಟಿ ಇದೆ ಅಂದರೆ, ಸೊ ನಾವು ಆ ಪಾರಂಪರಿಕ ಕಟ್ಟಡಗಳ ಹಿಂದಿನ ಒಂದು ಕಥೆಯನ್ನು ತಿಳ್ಕೋಬೇಕಾಗಿದೆ, ಅದರ ಶ್ರಮವನ್ನು ಅರಿಯಬೇಕಾಗಿದೆ ಮತ್ತು ಅವತ್ತಿನ ಕ್ವಾಲಿಟಿ ಆಫ್ ವರ್ಕನ್ನು ನಾವು ನೆನಪಿಸ್ಕೊಳ್ಬೇಕಾಗಿದೆ. ಇಲ್ಲಿ ನಾವು ನೋಡ್ತಿರ್ತಕ್ಕಂಥ ಈ ಟೈಲ್ಸ್ನಲ್ಲಿ ಹ್ಯಾಂಡ್ ಮೇಡು ಅಥವಾ ಹ್ಯಾಂಡ್ ವರ್ಕು ಹೆಚ್ಚು ಇರುವಂತಹದ್ದು. ಯಾಕಂದರೆ ಅವತ್ತಿನ ಕಾಲಘಟ್ಟದಲ್ಲಿ ಎಷ್ಟು ಸ್ಕಿಲ್ಡ್ ಅಥವಾ ನೈಪುಣ್ಯತೆ ಇತ್ತು ಜನರಲ್ಲಿ ಅನ್ನುವಂಥದ್ದು ಕೂಡ ಈ ಒಂದು ಎಕ್ಸಾಂಪಲನ್ನು ನೋಡಬಹುದು. ಫ್ರೆಂಡ್ಸ್, 1888ಅಲ್ಲಿ ಇಷ್ಟು ನ್ಯಾಚುರಲ್ ಆಗಿ ವುಡ್ಡನ್ನು ಬಳಸಿ ನಮಗೆ ಬೇಕಾಗಿರುವಂಥ ಓಪನಬಲ್ ವಿಂಡೋಸ್ನ ಅವತ್ತಿನ ಕಾಲದಲ್ಲಿ ಈ ಸ್ಕಿಲ್ಡ್ ಆರ್ಟಿಸ್ಟ್ಗಳು ಅಥವಾ ಕಾರ್ಪೆಂಟರ್ಸ್ ಮಾಡಿದ್ದಾರೆ ಎನ್ನುವಂಥದ್ದು ಇದನ್ನು ನೋಡಿದಾಗ ಗೊತ್ತಾಗುತ್ತೆ. ಇದನ್ನೇ ನಾವು ರೀಕ್ರಿಯೇಟ್ ಮಾಡಿದ್ದೀವಿ. ಆಧುನಿಕ ಇದೇ ಟೀಕ್ ಮೂಲಕ ಇವತ್ತಿನ ಈ ಕಾಲಘಟ್ಟದಲ್ಲಿ ಅದೇ ವಿಂಡೋನ ರೀಕ್ರಿಯೇಟ್ ಮಾಡ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಪಾರಂಪರಿಕ ಕಟ್ಟಡದ ಪ್ರತಿಯೊಂದು ಅಣುವನ್ನು ಕೂಡ ಅವತ್ತಿನ ಕಾಲಘಟ್ಟದಲ್ಲಿ ಹೇಗಿತ್ತು ಅದನ್ನು ಉಳಿಸ್ಕೊಳ್ಬೇಕು ಅನ್ನುವಂಥ ಪ್ರಯತ್ನ ಬೌರಿಂಗ್ ಇನ್ಸ್ಟಿಟ್ಯೂಟ್ ಹೇಗೆ ಮಾಡ್ತಿದೆ. ಅದರಲ್ಲೂ ಶ್ರೀಕಾಂತ್ ಅವರು ಇಡೀ ತಮ್ಮ ಸಮಿತಿಯ ಸದಸ್ಯರ ಜೊತೆಗೆ ಅವರ ಕಲೀಗ್ಸ್ ಜೊತೆಗೆ ಸೇರಿಕೊಂಡು ಪ್ರತಿಯೊಂದಕ್ಕೂ ಕೂಡ ಹೆಚ್ಚು ಮಹತ್ವ ಸಿಗಬೇಕು, ಸಮಯ ಕೊಡಬೇಕು ಅನ್ನುವಂಥದ್ದನ್ನು ಅವರ ಮಾತಿನಲ್ಲಿ ನಾವು ಕೇಳ್ತಾ ಇದ್ವಿ. ಬೌರಿಂಗ್ ಇನ್ಸ್ಟಿಟ್ಯೂಟ್ನ ವಾತಾವರಣವನ್ನು ನೋಡೋದಾದರೆ ಪ್ರಕೃತಿಗೆ ಸಂಬಂಧಪಟ್ಟ ಹಾಗೆ, ನ್ಯಾಚುರಾಲಿಟಿಗೆ ಸಂಬಂಧಪಟ್ಟ ಹಾಗೆ, ಸೊ ಹೇಗೆ ಇದಕ್ಕೆ ಮನ್ನಣೆ ಕೊಟ್ಟಿದ್ದಾರೆ. ಸರ್, ಇದು ಟೆನ್ನಿಸ್ ಕೋರ್ಟ್ ತಾವೇನು ನೋಡ್ತಾ ಇದ್ದೀರಾ ಇಸ್ ನೋನ್ ಆಸ್ ಎ ಕ್ಲೇ ಕೋರ್ಟ್. 1888ರಲ್ಲಿ ಬೌರಿಂಗ್ ಇನ್ಸ್ಟಿಟ್ಯೂಟ್ ಕಟ್ಟಡ ಪ್ರಾರಂಭ ಆದಾಗ ಅದೇ ಟೈಮ್ನಲ್ಲಿ ಈ ಟೆನ್ನಿಸ್ ಕೋರ್ಟು ಪ್ರಾರಂಭ ಆಯಿತು. ಇದಕ್ಕೂ 130 ವರ್ಷ ಟೆನ್ನಿಸ್ ಕೋರ್ಟು. ಇವತ್ತಿಗೆ ಇದು ಕ್ಲೇ ಕೋರ್ಟು ಸಾಧಾರಣವಾಗಿ ಇವತ್ತು ಕರ್ನಾಟಕದಲ್ಲಿ ಆಗಲಿ ಇಂಡಿಯಾನಲ್ಲೇ ಆಗಲಿ ಜಾಸ್ತಿ ಜನ ಕ್ಲೇ ಕೋರ್ಟ್ ಉಳಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಈ ಕ್ಲೇ ಕೋರ್ಟ್ ಮೇಂಟೆನೆನ್ಸ್ ಈಸ್ ವೆರಿ ಎಕ್ಸ್ಪೆನ್ಸಿವ್. ಇದು ನಾವು ನಾರ್ಮಲಿ ನಮ್ಮ ಕನ್ನಡದಲ್ಲಿ ಹುತ್ತದ ಮಣ್ಣು ಅಂತೇನು ಹೇಳ್ತೀವಿ, ಹುತ್ತದ ಮಣ್ಣಲ್ಲಿ ತೊಗೊಂಡು ಮಾಡಿರುವಂಥದ್ದು ಇದು. ಇವಾಗ ಹುತ್ತದ ಮಣ್ಣು ಕಾಸ್ಟು ಇದೆ, ಪ್ಲಸ್ ಲೇಬರ್ ಸಿಗ್ತಾ ಇಲ್ಲ ನಮಗೆ ಅದರಲ್ಲಿ. ಅಷ್ಟಾದರೂ ನಾವು ಇದನ್ನು ಉಳಿಸಲೇಬೇಕು. ಡೇವಿಸ್ ಕಪ್ ನಡೆದಿರುವಂಥ ಜಾಗ ಇದು, ಇನ್ನು ಮುಂದೆ ಒಂದು ಡೇವಿಸ್ ಕಪ್ ಮತ್ತೆ ಇಲ್ಲಿ ನಡಿಬೇಕು ಅನ್ನೋ ಒಂದು ಉದ್ದೇಶದಿಂದ we have made sure that this clay court will be maintained. We have been encouraging children a lot to play. You can see on the right side 2 courts are dedicated for the children, 2 courts are dedicated for our members who can play for the game for fun or for fitness. ಈ ಬೌರಿಂಗ್ ಕ್ಲಬ್ಬು ನಾವಾಗಲೇ ತಮ್ಮ ಮಾತಲ್ಲಿ ಹೇಳ್ತಿದ್ರಿ, ಬಿಫೋರ್ ಇಂಡಿಪೆಂಡೆನ್ಸು, ಆಫ್ಟರ್ ಇಂಡಿಪೆಂಡೆನ್ಸ್ 1956 ಆದಮೇಲೆ ಹೇಗೆ ಬೆಳೀತಾ ಹೋಯಿತು ಅನ್ನುವಂಥ ಮಾಹಿತಿ. ಈ ಒಂದು 7-8 ದಶಕಗಳಲ್ಲಿ ಆಫ್ಟರ್ ಇಂಡಿಪೆಂಡೆನ್ಸ್ ನಾವು ನೋಡೋದಾದರೆ ಕ್ಲಬ್ನ ಬೆಳವಣಿಗೆ ಓವರಾಲ್ ಎಲ್ಲ ಆ್ಯಕ್ಟಿವಿಟೀಸ್ನಲ್ಲೂ ಕೂಡ ಹೇಗಿದೆ ಅನಿಸುತ್ತೆ. ಇವತ್ತು ಸೆಕ್ಯುಲರ್ ಲೈಫ್ ಅಂತ ಏನು ನಾವು ಹೇಳ್ತೀವಿ, ಇಫ್ ಸೆಕ್ಯುಲರಿಸಮ್ ಇಸ್ ಟು ಬಿ ಸೀನ್, ಇಸ್ ಟು ಬಿ ಬಿಲೀವ್ಡ್, ಇಸ್ ವೈಬ್ರೆಂಟ್ ಇನ್ ಬೌರಿಂಗ್ ಇನ್ಸ್ಟಿಟ್ಯೂಟ್. ಇನ್ಫ್ಯಾಕ್ಟ್ ದಿ 5000+ ಮೆಂಬರ್ಸ್ ನಮ್ಮಲ್ಲಿ ಯಾರು ಸದಸ್ಯರು ಇದ್ದಾರೆ,
It is drawn from all sections of the societies. ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಯಾರೋ ಒಂದು 4 ಕ್ಲೇ ಕೋರ್ಟ್ ಅಕ್ಕಪಕ್ಕ ಉಳಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಈಸ್ ಓನ್ಲಿ ಬೌರಿಂಗ್ ಇನ್ಸ್ಟಿಟ್ಯೂಟ್. ಒಟ್ಟಾರೆ ಫ್ರೆಂಡ್ಸ್, ಈ ಸ್ಪೋರ್ಟ್ಸ್ ಅನ್ನುವಂತಹದ್ದು ಬೌರಿಂಗ್ ಇನ್ಸ್ಟಿಟ್ಯೂಟ್ನ ಒಂದು ಮೇಜರ್ ಪ್ರೋಗ್ರಾಮ್ ಅನ್ನುವಂಥದ್ದು ಶ್ರೀಕಾಂತ್ ಅವರ ಮಾತುಗಳನ್ನು ಕೇಳಿದ್ರೆ ಗೊತ್ತಾಗುತ್ತೆ. ಯಾಕಂದರೆ ಪ್ರತಿಯೊಂದು ಸ್ಪೋರ್ಟ್ಸ್ಗೂ ಕೂಡ ವೈಶಿಷ್ಟ್ಯತೆಯನ್ನು ಮತ್ತು ಅದಕ್ಕೆ ಬೇಕಾದಂತಹ ಮಹತ್ವವನ್ನು ಕೊಟ್ಟು ಬೌರಿಂಗ್ ಇನ್ಸ್ಟಿಟ್ಯೂಟ್ ನಿರಂತರವಾಗಿ ಆ ಒಂದು ಕ್ರೀಡಾ ಕ್ಷೇತ್ರದಲ್ಲಿ ತನ್ನ ಸಾಮರ್ಥ್ಯವನ್ನು ಮೆರಿತಾ ಹೋಗ್ತಾ ಇದೆ. ಇವತ್ತಿನ ಯುವ ಪೀಳಿಗೆಗೂ ಕೂಡ ಅದನ್ನು ಪಸರಿಸುವಂತಹ ಕೆಲಸ ಬಹಳ ಶ್ರದ್ಧೆಯಿಂದ ಮಾಡ್ತಿದೆ ಅನ್ನುವಂಥದ್ದು ಅವರ ಮಾತನ್ನು ಕೇಳಿದಾಗ ನಮಗೆ ಅರಿವಾಗುತ್ತೆ. ಆತ್ಮೀಯರೇ, 1888ರಿಂದ ಇವತ್ತು 2018ರ ಕೊನೆಯ ಮಾಸದಲ್ಲಿ ನಾವೇನಿದ್ದೇವೆ, ಈ 130 ವರ್ಷಗಳ ಜರ್ನಿ ಆಫ್ ದಿ ಬೌರಿಂಗ್ ಇನ್ಸ್ಟಿಟ್ಯೂಟ್ ಏನಿದೆ, ಅದರ ಪಾರಂಪರಿಕ ಕಟ್ಟಡ, ಅದರ ವಿನ್ಯಾಸ ಮತ್ತು ಅವತ್ತಿನ ಕಾಲಘಟ್ಟದಲ್ಲಿ ಅದಕ್ಕೆ ಮಹತ್ವ ಕೊಟ್ಟು ಕಟ್ಟಿದಂತಹ ರೀತಿ ಎಲ್ಲವನ್ನ ಕೂಡ ನಾವು ನೋಡ್ತಾ ಬಂದಿದ್ದೀವಿ. ಹಾಗೆಯೇ ಅದರ ಪ್ರತಿಯೊಂದು ವಿವರಗಳನ್ನು ಶ್ರೀಕಾಂತ್ ಅವರು ಕಾರ್ಯದರ್ಶಿಗಳು ಬಹಳ ನಮಗೆ ಸವಿವರವಾಗಿ ವಿವರಣೆ ಕೊಟ್ಟಿದ್ದಾರೆ. ಈ 130 ವರ್ಷಗಳ ಇತಿಹಾಸವನ್ನು ಕೆದಕ್ತಾ ಬೌರಿಂಗ್ ಕ್ಲಬ್ ಹಾಗೆ ತನ್ನ ಚಟುವಟಿಕೆಗಳ ಮೂಲಕ, ತನ್ನ ಕಾರ್ಯಕ್ರಮಗಳ ಮೂಲಕ ಒಂದು ಸಮಾಜದಲ್ಲಿ ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ ಮತ್ತು ಕ್ರೀಡಾ ಕ್ಷೇತ್ರ ಇರಬಹುದು ಎಲ್ಲವನ್ನ ಕೂಡ ಸಮಾನವಾಗಿ ಕಾಣ್ತಿದೆ ಅನ್ನುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಇಡೀ ಒಂದು ಕ್ಲಬ್ ಜರ್ನಿ ಏನಿದೆ, ವೈಯಕ್ತಿಕವಾಗಿ ನಿಮಗೆ ಹೇಗನ್ಸುತ್ತೆ? Journey was memorable. Khandita, it has given us, as I said, lot of satisfaction because it is the effort of the entire team and the committee which was instrumental in restoring this entire building. What we really take pride is not only that we are members of this club, the restoration and this heritage building is becoming a landmark in the city of Bangalore. Gives us lot of pride that we have been able to restore this and give it back to the city. ಹಾಗೆಯೇ ಪ್ರತಿಯೊಂದು ಸಂಸ್ಥೆ ಇರ್ಬೋದು ಅಥವಾ ಕ್ಲಬ್ ಇರ್ಬೋದು ಅಥವಾ ಇನ್ಸ್ಟಿಟ್ಯೂಷನ್ ಇರ್ಬೋದು, ಅದರ ಮೆಂಬರ್ಸು ದೇ ಆರ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ದೇ ಪ್ಲೇ ವೆರಿ ವೈಟಲ್ ರೋಲ್ ಇನ್ ದಿ ಡೆವಲಪ್ಮೆಂಟ್ ಆಫ್ ದಿ ಕ್ಲಬ್ ಆ್ಯಂಡ್ ಆಲ್ಸೋ ದ ಇನ್ಸ್ಟಿಟ್ಯೂಷನ್. ಸೊ ಈ ನಿಟ್ಟಿನಲ್ಲಿ ಇಡೀ ನಿಮ್ಮ ಬೌರಿಂಗ್ ಇನ್ಸ್ಟಿಟ್ಯೂಟ್ನ ಎಲ್ಲ ಸದಸ್ಯರಿಗೆ, ಮೆಂಬರ್ಸ್ಗೆ ಸೊ ಏನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀರಿ? ಖಂಡಿತ all this the committee could achieve is only because of the total support what we received from the members. Younger generation of the club members, I only hope, will give utmost importance to the maintenance of this building and take this forward to much greater heights. ಫ್ರೆಂಡ್ಸ್, ಇವತ್ತಿನ ಸಕ್ಕಸುದ್ದಿ.comನಲ್ಲಿ ಬೆಂಗಳೂರಿನ ಪಾರಂಪರಿಕ ಕಟ್ಟಡಗಳಲ್ಲಿ ಒಂದಾದಂತಹ ಬೌರಿಂಗ್ ಇನ್ಸ್ಟಿಟ್ಯೂಟ್ನ ಅನೇಕ ಮಾಹಿತಿಗಳನ್ನು ನೀಡಿದಂತಹ ಮತ್ತು ಅಲ್ಲಿನ ಚಟುವಟಿಕೆಗಳ ಪರಿಚಯವನ್ನು ಮಾಡಿಕೊಟ್ಟಂತಹ ಇಲ್ಲಿನ ಕಾರ್ಯದರ್ಶಿಗಳಾದಂತಹ ಶ್ರೀಕಾಂತ್ ಅವರಿಗೆ ಸಕ್ಕಸುದ್ದಿ.comನ ಎಲ್ಲ ವೀಕ್ಷಕರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಫ್ರೆಂಡ್ಸ್, ಬೆಂಗಳೂರಿನ ಪಾರಂಪರಿಕ ಕಟ್ಟಡಗಳಲ್ಲಿ ಒಂದಾದಂತಹ ಬೌರಿಂಗ್ ಇನ್ಸ್ಟಿಟ್ಯೂಟ್ನ ಈ ಕಟ್ಟಡದ ಬಗ್ಗೆ, ಈ ಸಂಸ್ಥೆಯ ಬಗ್ಗೆ ಮಾಹಿತಿಯನ್ನು ಇವತ್ತು ನೀವು ಪಡ್ಕೊಂಡಿದ್ದೀರಿ. ಸೊ ಈ ರೀತಿಯ ಪ್ರಯತ್ನಗಳು ನಿರಂತರವಾಗಿ ಬೆಂಗಳೂರಿನ ಮತ್ತು ಕರ್ನಾಟಕದ ಪಾರಂಪರಿಕ ಕಟ್ಟಡಗಳಿರಬಹುದು, ಅದರ ವೈಶಿಷ್ಟ್ಯತೆ ಇರಬಹುದು, ಇದನ್ನು ನಿಮಗೆ ಹೇಳುವಂತಹ ಒಂದು ಪ್ರಯತ್ನದ ಫಲವಾಗಿ ಇವತ್ತು ನಾವು ಬೌರಿಂಗ್ ಇನ್ಸ್ಟಿಟ್ಯೂಟ್ನ ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೀವಿ ಅಂತ ಹೇಳ್ತಾ ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. For more programs, kindly subscribe Sakka Suddhi on YouTube channel and follow us Facebook, Twitter and Instagram.